ನಮಸ್ಕಾರ ರೀ ಎಲ್ಲರಿಗೂ. ಬರೀ ಕಾಯಿಪಲ್ಲೆ ಪಲ್ಯ ತಿಂದು ನಿಮಗೆ ಬೇಸರಾಗಿದ್ರೆ ಇವತ್ತು ಒಂದು ಸೂಪರ್ ಆಗಿರೋ ಮಶ್ರೂಮ್ ಮಸಾಲಾ ಕರಿನ ಮಾಡ್ಕೊಂಬಿಡೋಣ. ಭಾರಿ ಮಸ್ತಾಗಿರ್ತೈತಿ. ನೀವು ಇದನ್ನು 2 ಇನ್ 1 ಅಂತಲೇ ಹೇಳ್ಬೋದು. ಇದನ್ನು ಡ್ರೈ ಮಶ್ರೂಮ್ ಹಂಗನೂ ತಿನ್ಬೋದು, ಇಲ್ಲಾಂದ್ರೆ ಗ್ರೇವಿ ಥರನೂ ಮಾಡ್ಕೊಂಬಿಡೋದು. ಸೊ ತಡ ಮಾಡ್ದೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಈಗ ಮಶ್ರೂಮನ್ನು ಒಂದು ಪ್ಯಾಕ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಮೇಲೆ ಸಿಪ್ಪಿ ಏನಿರ್ತೈತಲ್ಲ ಅದನ್ನು ತೆಗ್ದೀನಿ. ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ. ಜಾಸ್ತಿ ಸಣ್ಣಂಗೆ ಕಟ್ ಮಾಡಬೇಡ್ರಿ, ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಅದಕ್ಕೆ ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡೀನಿ ಮತ್ತು ಒಂದು 2ರಿಂದ 3 ಉಳ್ಳಾಗಡ್ಡಿ ತೊಗೊಂಡೀನಿ. ಈಗ ಇನ್ನೊಂದು ಏನಪ್ಪ ಭಾರಿ ಇಂಪಾರ್ಟೆಂಟ್ ಅಂದರೆ ಬರೀ 2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನಾ ಇದನ್ನು ಮಾಡ್ಕೊಂಡೀನಿ. ಆಮೇಲೆ ಟೇಸ್ಟ್ನಾಗಂತೂ ಕಾಂಪ್ರಮೈಸೇ ಇಲ್ಲ, ಅಷ್ಟು ಮಸ್ತಾಗಿತ್ತು ಟೇಸ್ಟ್. ಈಗ ನೋಡಿರಿ 1 ಟೀ ಸ್ಪೂನಷ್ಟು ನಾ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹೆಚ್ಚಿದ್ನಲ್ಲ, ಸೊ ಉಳ್ಳಾಗಡ್ಡಿನ ಒಂದು ಸ್ವಲ್ಪ ಕೆಂಪಾಗುವಂಗೆ ಹುರ್ಕೊಳ್ಳೋನು. ಮತ್ತು ಒಂದು ಟೊಮ್ಯಾಟೊ ಹೆಚ್ಚಿದ್ನಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆಂದಂಗೆ ಹುರ್ಕೊಳ್ಳೋಣಂತ. ಇದು ನಿಮಗೆ ಜಾಸ್ತಿ ಎಣ್ಣೆ ಬೇಕಂತಿಲ್ಲ, ಬರೀ 1 ಸ್ಪೂನ್ನಾಗ ಅಷ್ಟು ಟೇಸ್ಟ್ ಆಕೈತಿ ಇದು ಮಶ್ರೂಮ್ ಕರಿ. ಸೊ ಅದು ಯೂಸ್ ಆಗೋದ್ರಿಂದ ನಿಮ್ಮ ಎಣ್ಣೆನೂ ಉಳಿತೈತಿ ಮತ್ತು ಹೆಲ್ತ್ಗೂ ಭಾರಿ ಒಳ್ಳೇದು. ಈಗ ಇದಕ್ಕೆ ಒಂದು ಜವಾರಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಅಲ್ಲ ಹಾಕಿದ್ದೀನಿ. ಹಾಕಿ ಇನ್ನೂ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಈಗ 1-2 ಚಕ್ಕೆ ಮತ್ತು ಪಲಾವ್ ಎಲೆನ ಹಾಕ್ಕೊಳ್ಳೋಣಂತ. ನೀವು ಮಿಕ್ಸಿ ಮಾಡ್ಕೋಬೇಕಾದ್ರೆ ಇದು ಪಲಾವ್ ಎಲೆ ತೆಗೀರಿ. ಇದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಆರಿದಾದ್ಮೇಲೆ ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣಂತ. ನಾ ಆಲ್ರೆಡಿ ಒಂದು 5ರಿಂದ 6 ಗೋಡಂಬಿನ ನೆನೆ ಹಾಕಿದ್ದೆ. ಸೊ ಅದನ್ನು ಕೂಡ ಇದರೊಳಗೆ ಹಾಕ್ಕೊಂಡ್ಬಿಟ್ಟು ಚೆಂದಂಗೆ ಮಿಕ್ಸಿ ಮಾಡೋಣಂತ. ಇದು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಸೇಮ್ ಬಾಳ್ಗ್ಯಾಗ ಮತ್ತು ನೋಡಿರಿ ಇನ್ನೊಂದು ಟೀ ಸ್ಪೂನಷ್ಟು ನಾ ಎಣ್ಣೆ ಹಾಕೀನಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಬೆಂದಾದ್ಮೇಲೆ ನಾವು ಅದೇ ಪಲಾವ್ ಎಲೆ ತೆಗೆದಿದ್ವಲ್ಲ ಆ ಪಲಾವ್ ಎಲೆ ಮತ್ತು ಮಶ್ರೂಮನ್ನು ಹಾಕಿ ಚೆಂದಂಗೆ ಫ್ರೈ ಮಾಡೋಣಂತ. ನೋಡಿರಿ ಇದು ತೆವಿನೂ ಹೊತ್ತಂಗಿಲ್ಲ, ಏನಿಲ್ಲ. ಇಷ್ಟ್ರಾಗ ಮಾಡ್ಕೊಂಬಿಡ್ಬೋದು. ಏನರ ಹೊತ್ತಾತ ಅನ್ಸತ್ತೆ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕಿಬಿಡ್ರಿ ಅಷ್ಟೆ. ಇದಕ್ಕೆ ನೀರು ಬೇಡ ಏನೂ ಬೇಡ, ಅದು ಮಾಯ್ಸ್ಟ್ ಇರೋದ್ರಿಂದ ತಾನೇ ಒಂದು ಸ್ವಲ್ಪ ಇದು ಬಿಡ್ತೈತಿ, ನೀರು ಬಿಡ್ತೈತಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೀನಿ. ನಿಮಗೆ ಡ್ರೈ ಮಶ್ರೂಮ್ ಇಷ್ಟ ಅಂತಂದರೆ ಇದಕ್ಕೆ ಒಂದು ಸ್ವಲ್ಪ ಹಳದಿ ಹಾಕೀನಿ ಮತ್ತು ಒಂದು ಸ್ವಲ್ಪ ಖಾರ ಪುಡಿ ಹಾಕೀನಿ. ಖಾರ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಮುಗಿದು ಹೋಗುತ್ತೆ. ಡ್ರೈ ಮಶ್ರೂಮ್ ಮಸಾಲ ರೆಡಿ. ಸೊ ನೋಡ್ಬೋದು, ಇದು ಕೂಡ ಭಾರಿ ಟೇಸ್ಟಿಯಾಗಿರ್ತೈತಿ. ಸೈಡ್ ಡಿಶ್ ಆಗಿ ರೈಸ್ಗೆ ಎಲ್ಲ ಮಸ್ತ್ ಆಕೈತಿ. ನಿಮಗೆ ಬೇಡಪ್ಪ ನಮಗೆ ಗ್ರೇವಿ ಬೇಕಂತಂದ್ರೆ ಈ ನಾವು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಎಲ್ಲ ಜಿಂಜರ್ ಆನಿಯನ್ ಹಾಕಿಬಿಟ್ಟು ಆ ಪೇಸ್ಟ್ ಹಾಕೊಂಡ್ಬಿಟ್ರೆ ಮುಗಿದು ಹೋಗುತ್ತೆ. ಮಶ್ರೂಮ್ ಮಸಾಲ ಕರಿ ರೆಡಿ ಆಗ್ತೈತಿ. ಇದಕ್ಕೆ ನಾನು 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಡ್ಡಾಡ್ಸೋನು. ಮತ್ತೊಂದು 2 ನಿಮಿಷ ಆದಮೇಲೆ ಇದಕ್ಕೆ ಧನಿಯಾ ಪುಡಿ ಆಗಲ್ಲ ಹಾಕೋದು ನೆನಪರ್ದೆ, ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ. ಮತ್ತು ನೀವು ಸ್ಟೋರ್ ಮಾಡಿ ಇಟ್ಕೊಂಡಿರುವಂಥ ಕ್ರೀಮನ್ನು ಹಾಕಿಬಿಟ್ರೆ ಮುಗಿದು ಹೋಯ್ತು. ನಿಮ್ಮದು ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಮಶ್ರೂಮ್ ಮಸಾಲ ಕರಿ ರೆಡಿ ಟು ಸರ್ವ್. ಇದು ಚಪಾತಿಗೆ ರೈಸ್ ಎಲ್ಲ ಜೊತೆ ಭಾರಿ ಸೂಪರ್ ಕಾಂಬಿನೇಷನ್. ಆಮೇಲೆ ಏನರ ಒಂದು ಸ್ವಲ್ಪ ಕಾಯಿಪಲ್ಯ ಮಾಡಿ ಬೇಸರಾಗಿತ್ತಂದ್ರೆ ಈ ಥರ ಏನರ ಡಿಫ್ರೆಂಟಾಗಿ ತಿನ್ಬೇಕು ಅನಿಸ್ತಂದ್ರೆ ಈ ಥರ ಮಶ್ರೂಮ್ ಮಸಾಲ ಕರಿ ಮಾಡ್ಕೊಂಡ್ರಂತೂ ಭಾರಿ ಟೇಸ್ಟಿಯಾಗಿರ್ತೈತಿ. ಥ್ಯಾಂಕ್ ಯು. ಮತ್ತೆ ನಿಂಗೆ ತಿನ್ನಿಸ್ಲೇ? How is the taste, ಚಿನ್ನು? ಮತ್ತೆ ತಡ ನೀವು ಕೂಡ ಈ ಮಶ್ರೂಮ್ ಮಸಾಲ ಕರಿನ ಮನೆಯಲ್ಲಿ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂತಂತ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.